ಇವತ್ತು ಬಹಳ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿರ್ತಕ್ಕಂಥದ್ದು. ಎಲ್ಲ ಆರೋಗ್ಯ ತಪಾಸಣೆ ನಾವು BP ಶುಗರ್ ಟೆಸ್ಟ್ ಮಾಡೋದು ಸರ್ವೇ ಸಾಮಾನ್ಯ. ಇವತ್ತು ನಾವು ನೋಡ್ತೀವಿ ಕಣ್ಣು ಟೆಸ್ಟ್ ಮಾಡೋದಿರ್ಬೋದು, ಜೊತೆಗೆ ಶ್ವಾಸಕೋಶ ಇರ್ಬೋದು, ಜೊತೆಗೆ ಪ್ರೆಗ್ನೆನ್ಸ್ ಲೇಡೀಸ್ಗೆ ಸ್ಪೆಷಲ್ ಆಗಿ ಟೆಸ್ಟ್ ಮಾಡಿಸ್ತಾರೆ. ಇದೆಲ್ಲ ನೋಡಿದ್ರೆ ಬಹಳ ವಿಶೇಷವಾಗಿ ತಾವು ಮಾಡಿದಿರಿ. ತಮಗೆ ಬಹುಶಃ ಒಂದು 15-20 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅಂತ ಅನ್ಕೋತೀನಿ. ಅದರಿಂದ ಈ ಒಂದು ಎಕ್ಸ್ಪೀರಿಯನ್ಸ್ ಆಗಿರೋದಕ್ಕೆ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆದಿದೆ. ಬೆಳಗ್ಗೆಯಿಂದ ತಾವು ಹೇಳ್ದಂಗೆ 260 ಜನ ಇವತ್ತು ತಪಾಸಣೆಯನ್ನ ಮಾಡಿಸಿದಿರಿ ಅಂತ ಕೂಡ ತಾವು ಹೇಳ್ತಾ ಇದ್ದೀರಿ. ಖಂಡಿತವಾಗ್ಲೂ ಅದು ಇನ್ನೂ ಹೆಚ್ಚಿನ ರೀತಿ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮವನ್ನು ನಡೆಸೋಣ. ಯಾಕಂದ್ರೆ ಇದು ಮೊದಲನೇ ಹೆಜ್ಜೆನಾಗ ತಾವು ಮಾಡಿದಿರಿ. ಅಂಬಾಪುರ ಭಾಗ, ಸರಗೂರು ಭಾಗ, ಬಿಡೂರು, ಮಡಿಕೇರಿ, ಮಹಾಪುರ, HD ಕೋಟೆ ಮಾಡಿದಿರಿ. ಮುಂದಿನ ಭಾಗದಲ್ಲಿ ಒಂದು ದೊಡ್ಡ ಏನು ನಮ್ಮ ಪ್ರಿಮಿಟಿವ್ ಟ್ರೈಬ್ಸ್ ಎಲ್ಲಿ ಇರ್ತಾರೆ ಅಲ್ಲೂ ಕೂಡ ನಾವು ತಪಾಸಣೆ ಕಾರ್ಯಕ್ರಮವನ್ನು ವಿಶೇಷವಾಗಿ ಮಾಡೋಣ ಅಂತ ತಮಗೆ ತಿಳಿಸಿ ಮಾಡ್ತಾ ಇದ್ದೇವೆ. ಒಂದು ಆರೋಗ್ಯ, ಶಿಕ್ಷಣ ಹಾಗೂ ಪುನರ್ವಸತಿ. ಆರೋಗ್ಯ ಕ್ಷೇತ್ರದಲ್ಲಿ ನಾವು ಮುಖ್ಯವಾಗಿ ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅಂದರೆ, ನೀವು ಇವತ್ತಿನ ದಿನಗಳಲ್ಲಿ ಸಾವನ್ನಪ್ತಾ ಇರುವಂಥವ್ರು ಅಂದ್ರೆ ಆರೋಗ್ಯ ಅಥವಾ ಕಾಯಿಲೆಯಿಂದ ಸಾವನ್ನಪ್ತಾ ಇರೋರಲ್ಲಿ ನಾವು ನೋಡಿದಾಗ ಬಹುತೇಕ ಜನರು ತಮ್ಮ ಕಾಯಿಲೆಯನ್ನ 3ನೇ ಹಂತ 4ನೇ ಹಂತದಲ್ಲಿ ಕಂಡುಕೊಳ್ತಾರೆ. ಅಂದ್ರೆ ಅವರ ಕಾಯಿಲೆ ಉಲ್ಬಣಗೊಂಡಾಗ ಅವ್ರಿಗೆ ಅದು ಗೊತ್ತಾಗುತ್ತೆ. ಆದರೆ ಆ ಸಂದರ್ಭದಲ್ಲಿ ಅವರು ಏನು ಮಾಡ್ಲಿಕ್ಕಾಗಲ್ಲ, ಸ್ವತಃ ವೈದ್ಯರು ಕೂಡ ಅದನ್ನ ರಿವರ್ಸ್ ಮಾಡಕ್ಕಾಗಲ್ಲ. ಅದನ್ನ ಮನಗಂಡಂತಹ ಸಂಸ್ಥೆ ಏನ್ ಮಾಡಬೇಕು ಅಂತ ಬಂದಾಗ ಅರ್ಲಿ ಡಿಟೆಕ್ಷನ್ ಅಂದ್ರೆ ಕಾಯಿಲೆ ಆರಂಭಿಕ ಹಂತದಲ್ಲಿ ನಾವು ಅದನ್ನ ಕಂಡಿಡಿದ್ರೆ ಅದನ್ನು ಗುಣಪಡಿಸೋದು ಬಹಳ ಸುಲಭ. ಜೊತೆಗೆ ಆ ಮೂಲಕ ಒಂದು ಆರೋಗ್ಯಯುತ ಜೀವನ ನಡೆಸಲಿಕ್ಕೆ, ಸಕಾರಾತ್ಮಕ ಬದುಕನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ.